ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧಾತ್ರೇ ನಮಃ. ಓಂ ರಾಜಾ ಭವೋ ಜಗತಶ್ಚರ್ಷಣೀನಾಂ ಪತಿಂಬೋ ಅಜ್ಞಾನಾಂ ಸಾಕಂ ಸೂರ್ಯಂ ಜನಯಂದ್ಯಾಮುಷಾಸಂ ಧೇನೂನಾ ವಿಶುದ್ಧಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 293ನೇ ಭಾಗ ಇದು. ಧಾತ ಅನ್ನುವಂಥ ಭಗವಂತನ ನಾಮವನ್ನ 44ನೇ ನಾಮ ಇದು. ಅದರ ಅರ್ಥವನ್ನ ಮತ್ತು ಅದರ ವ್ಯಾಖ್ಯಾನವನ್ನು ಮಾಡುವಂಥ ರಾಜಾಭವ ಜಗತಶ್ಚರ್ಷಣೀನಾಂ ಪತಿಂಬೋ ಅಜ್ಞಾನಾಂ ಅನ್ನುವಂಥ ವೇದ ಮಂತ್ರದ ಶ್ರವಣವನ್ನು ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಮೊದಲು ಧಾತ ಅನ್ನುವ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನ ಗಮನಿಸೋಣ. ಧರಿಸುವವನು ಮತ್ತೆ ಪೋಷಿಸುವವನು, ಇವು ಸಾಮಾನ್ಯವಾಗಿ ನಮಗೆ ಧಾತ ಅನ್ನುವ ಶಬ್ದಕ್ಕೆ ಇರುವಂತಹ ಅರ್ಥಗಳು. ಬ್ರಹ್ಮಾದಿಗಳು ಮಾಡುವಂತಹ ಸ್ತುತಿಯನ್ನ ಈತ ಕೇಳಿ ಸಂತೋಷ ಪಡ್ತಾನೆ. ಚತುರ್ಮುಖ ಬ್ರಹ್ಮನನ್ನ ಮತ್ತೆ ವಾಯುವನ್ನು ಕೂಡ ಧರಿಸಿದ್ದಾನೆ. ತನ್ನಲ್ಲಿ ಅನೇಕ ಗುಣಗಳನ್ನ ಹೊತ್ತವನು, ಗುಣಗಳ ನಿಧಿ. ಭಕ್ತರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿ ಎಲ್ಲವನ್ನು ತುಂಬುವವನು, ತುಂಬಿ ಅವರನ್ನು ಪೋಷಿಸುವವನು. ಅವರಿಗೆ ಜ್ಞಾನದ ಮಾರ್ಗವನ್ನು ತೋರಿಸಿ, ಶಾಸ್ತ್ರಗಳನ್ನು ಅವರಿಗೆ ತೋರಿಸಿ, ಜ್ಞಾನವನ್ನು ಕೊಟ್ಟು ಮುಂದೆ ಮುಕ್ತಿಯಲ್ಲಿ ಅವರಿಗೆ ಸುಖವನ್ನು ಕೊಡುವಂಥವನು. ಈ ಅರ್ಥ ಅದಕ್ಕೆ ಕಂಡುಬರುತ್ತದೆ. ಸೂರ್ಯ ಮೊದಲಾದ ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಇಟ್ಟು ಪೋಷಿಸುವಂಥವನು, ಈ ಒಂದು ಅರ್ಥ ಇದೆ. ಶೇಷನ ಅಂತರ್ಯಾಮಿಯಾಗಿದ್ದು ಶೇಷನ ನಾಗರೂಪದಿಂದ ಈ ವಿಶ್ವವನ್ನು ಧರಿಸಿದವನು. ಈ ಜಗತ್ತೆಲ್ಲವನ್ನು ಕೂಡ ತನ್ನ ಗರ್ಭದಲ್ಲಿ ಧರಿಸಿದವನು. ಅನಿರುದ್ಧ ರೂಪಿಯಾದಂತಹ ಭಗವಂತ. ಧಾತ, ವಿಧಾತ, ಪರಮೋತ, ಚಂದ್ರಕ ಅಂತ ಹೀಗೆ ವೇದವೇ ಅವನನ್ನು ವರ್ಣಿಸ್ತಾ ಇರುವಂತೆ ಜಗತ್ತನ್ನು ಧರಿಸಿ ಪೋಷಿಸಿದವನು ಅಂತ ಹೀಗೆ ವೇದದಿಂದ ಪ್ರಸಿದ್ಧವಾದ ಅರ್ಥ ಅದು. ಒಟ್ಟಾರೆ ಜಗತ್ತನ್ನೇ ತನ್ನ ಒಡಲೊಳಗೆ ಧರಿಸಿದವನು, ತನ್ನ ಬಾಹುಗಳಿಂದ ಧರಿಸಿದವನು, ತನ್ನ ಇಡೀ ಶರೀರದಲ್ಲಿಯೇ ಈ ಜಗತ್ತಿನ ನಾನಾ ಭಾಗಗಳನ್ನು, ಬೇರೆ ಬೇರೆ ಲೋಕಗಳನ್ನು ಬೇರೆ ಬೇರೆ ಕಡೆ ತನ್ನ ಶರೀರದ ಅಂಗಾಂಗಗಳಲ್ಲಿ ಧರಿಸಿದವನು. ಒಬ್ಬೊಬ್ಬ ದೇವತೆಯು ಕೂಡ ಅವನವನ ಆ ಪರಮಾತ್ಮನ ಅಂಗಾಂಗದಿಂದಲೇ ಹುಟ್ಟಿದವರಾದ್ದರಿಂದ ಅವರೆಲ್ಲ ಆತನ ಅಂಗಾಂಗಗಳಲ್ಲೇ ಇರ್ತಾರೆ. ಕಣ್ಣಿನಲ್ಲೊಬ್ಬ, ಮನಸ್ಸಿನಲ್ಲೊಬ್ಬ, ಹೃದಯದಲ್ಲೊಬ್ಬ, ಕಾಲ್ಗಳಲ್ಲಿ ಒಬ್ಬ. ಧಾತ ಅಂದ್ರೆ ನಾವೇನು ಸತ್ಕರ್ಮಗಳನ್ನು ಮಾಡಿ ಅವನಿಗೆ ಅರ್ಪಿಸ್ತೀವಿ ಅದರ ಪಾನವನ್ನು ಮಾಡುವವನು ಅಂತ ಮತ್ತೊಂದು ಅರ್ಥವೂ ಕೂಡ ಕಾಣಿಸ್ತದೆ. ಇವಿಷ್ಟು ಸಾಮಾನ್ಯವಾಗಿ ಧಾತ ಅನ್ನೋದಕ್ಕೆ ಇರುವಂತಹ ಅರ್ಥಗಳು.
ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ತಾನೇ ಹೇಳಿಕೊಂಡಂತೆ ಈ ಜಗತ್ತಿನ ತಂದೆ ತಾಯಿ ನಾನಾಗಿದ್ದೇನೆ, ಅದರ ಪಿತಾಮಹನೂ ನಾನಾಗಿದ್ದೇನೆ, ಧಾತ ಅದರ ಧಾರಣ ಪೋಷಣಕರ್ತಾನು ಕೂಡ ನಾನಾಗಿದ್ದೇನೆ ಅಂತ ಹೇಳ್ಕೊಡ್ತಾನೆ. ಒಟ್ಟಾರೆ ಜಗತ್ತಿನ ಎಲ್ಲವೂ ಕೂಡ ಅದರ ಹುಟ್ಟು, ಅದರ ಪಾಲನ, ಅದರ ನಾಶ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಜಗತ್ತಿನ ಸಂಬಂಧಪಟ್ಟದ್ದೇನಿದೆ ಅದೆಲ್ಲವೂ ನಡೆಯುವುದು ಅವನಿಂದಲೇ. ಅದಕ್ಕಾಗಿ ಅವನನ್ನ ಧಾತ ಅಂತ ಹೇಳ್ತಾರೆ. ಆ ಒಂದು ಶಬ್ದದಿಂದ ಆತ ನಮ್ಮ ತಾಯಿ, ತಂದೆ, ನಮ್ಮ ಪೋಷಣಕರ್ತ, ಹೀಗೆಲ್ಲವನ್ನೂ ಕೂಡ ನಾವು ಅನುಸಂಧಾನ ಮಾಡಬಹುದಾದಂತಹ ವ್ಯಾಪಕವಾದ ಅರ್ಥಗಳನ್ನು ಒಳಗೊಂಡಂತಹ ಒಂದು ಶಬ್ದ ಇದು. ಈ ಶಬ್ದಕ್ಕೂ ಆ ಬೃಹತಿ ಮಂತ್ರಕ್ಕೂ ಏನು ಅರ್ಥ ಇದೆ ಅಂತ ಅನ್ನೋದನ್ನ ಈಗ ನೋಡೋಣ. ರಘುನಾಥ ತೀರ್ಥರು ಅದಕ್ಕೇನು ಅರ್ಥ ಮಾಡಿದ್ದಾರೆ? ಈ ವೃತ್ರ ಅನ್ನುವಂಥ ಅಸುರನ ಬಗ್ಗೆ ಈ ಹಿಂದೆ ನಾವು ನೋಡಿದ್ದೇವೆ. ವೃತ್ರಾಸುರನನ್ನು ಕೊಂದು ಜಗತ್ತಿನ ಆಗು ಹೋಗುಗಳನ್ನೆಲ್ಲ ನಿಯಂತ್ರಿಸಿದವನು ಈ ಭಗವಂತ. ಪೃಥ್ವಿ, ಅಪು, ತೇಜಸ್ಸು ಇತ್ಯಾದಿ ಮಹಾಭೂತಗಳೇನಿವೆ, ಆ ಎಲ್ಲ ಮಹಾಭೂತಗಳಿಗೂ ಈ ವೃತ್ರ, ಅಹಿ ಮೊದಲಾದ ರಾಕ್ಷಸರು ಧಕ್ಕೆ ತಂದೊದಗಿದ್ರು. ಅವರನ್ನೆಲ್ಲ ಕೊಂದು ಹಾಕಿ ಇಂದ್ರ ಅವರನ್ನು ನಿಯಂತ್ರಿಸಿದ್ದಾನೆ. ಜಗತ್ತಿನ ವ್ಯವಸ್ಥೆಯನ್ನ ಸುಸ್ಥಿರವಾಗಿ ಇಟ್ಟಿದ್ದಾನೆ. ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಆ ಪರ್ವತಗಳಿಂದ ಜಗತ್ತಿಗೆ ಏನೂ ತೊಂದರೆ ಆಗದೇ ಇರುವಂತೆ ಮಾಡಿದ್ದಾನೆ. ಪ್ರಜಾನಾಂ ಉಪಕರೋಷಿ ಸರ್ವಜನಾನ್ ರಂಜಯತಿ ಅತಃ ರಂಜನಾತ್ ರಾಜ ಅಭವಃ ಅಂತ ಹೇಳ್ತಾರೆ ರಘುನಾಥ ತೀರ್ಥ. ನೀನು ಈ ಜಗತ್ತಿನ ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ಅವರೆಲ್ಲರಿಗೂ ಕೂಡ ನೀನು ರಾಜನಾಗಿದ್ದೆ. ಆ ಎಲ್ಲ ಪ್ರಜೆಗಳಿಗೆ ಬೇಕಾದಂತಹ ಉಪಕಾರವನ್ನ ಮಾಡಿರುವುದರಿಂದ. ಮತ್ತೆ ಈ ವೃತ್ರಾಸುರ ಸೂರ್ಯನ ಉದಯಕ್ಕೆ ಪ್ರತಿಬಂಧಕನಾಗಿದ್ದ. ಅಂತಹ ವೃತ್ರಾಸುರನನ್ನು ತರಿದು ಹಾಕಿ ಈ ಆಕಾಶದಲ್ಲಿ, ಅಂತರಿಕ್ಷದಲ್ಲಿ ಬೆಳಗು, ಉಷಸ್ ಆಗುವಂತೆ ಮಾಡಿ, ಸೂರ್ಯನ ಉದಯವೂ ಕೂಡ ಆಗುವಂತೆ ಮಾಡಿ, ಜಗತ್ತಿಗೆ ಬೆಳಕು ಕೊಟ್ಟವನು ನೀನೇ ಆಗಿದ್ದೆ. ಇಷ್ಟೆಲ್ಲ ಮಾಡಿ ಆ ಸೂರ್ಯ ಮೊದಲಾದ ದೇವತೆಗಳನ್ನ, ಸೂರ್ಯ ಮೊದಲಾದ ಗ್ರಹಗಳನ್ನ ಸ್ವಸ್ವಸ್ಥಾನೇಶು ಸುಖೇನ ಅವಸ್ಥಿತಾನ್ ಕುರುವನ್, ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಇರುವಂತೆ ಮಾಡಿದ್ದೆ. ಮತ್ತೆ ಚಕ್ಷುರಾದಿ ಇಂದ್ರಿಯಗಳನ್ನು ಕೂಡ ಆಯಾ ಸಾಧಕರಿಗೆ ಕೊಟ್ಟು, ಆಯಾ ಇಂದ್ರಿಯಗಳಿಂದ ಅವರು ಮಾಡಬೇಕಾದಂತಹ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುವಂತೆ ಮಾಡಿದವನು ನೀನೇ ಆಗಿದ್ದೆ. ಜನಾನಾಂ ಶರೀರೇ ಜ್ಞಾನೋತ್ಪತ್ತ್ಯರ್ಥಂ ಚಕ್ಷುರಾದಿ ಇಂದ್ರಿಯೇಷು ತಾನ್ ಸನ್ನಿಧಾಪಯಂಶ್ಚ ಅಭವಃ ತೇನಾಪಿ ರಾಜ ಇತಿ ಸಂಬಂಧಃ. ಈ ಕಾರಣದಿಂದಲೂ ಕೂಡ ನೀನು ರಾಜನಾಗಿದ್ದೆ. ಮಂತ್ರಕ್ಕೂ, ಈ ವೇದ ಮಂತ್ರಕ್ಕೂ ವಿಧಾತ ಧಾತ ಅನ್ನೋ ಶಬ್ದಕ್ಕೂ ಸಂಬಂಧವೇನು? ಸೂರ್ಯಾದೀನ್ ತತ್ತತ್ ಸ್ಥಾನೇಶು ಸ್ಥಾಪಯಿತ್ವ ಧಾರಣ ಪೋಷಣಕರ್ತ ಇತಿ ನಿರ್ವಚನಾತ್ ಧಾತೃಮೂರ್ತಿರತ್ರ. ಸೂರ್ಯಾದಿಗಳನ್ನ ಆಯಾ ಅವರವರ ಸ್ಥಾನದಲ್ಲಿಟ್ಟು ಅವರ ಧಾರಣ ಪೋಷಣಾದಿಗಳನ್ನೆಲ್ಲ ಮಾಡುವವನಾದ್ರಿಂದ ಧಾತೃಮೂರ್ತಿ. ಅವನಿಗೆ ಧಾತೃ ಎಂಬ ಒಂದು ಸ್ವರೂಪ ಇದೆ. 1000 ರೂಪಗಳಲ್ಲಿ ಅದೊಂದು ಮೂರ್ತಿ ಅಂದ್ರೆ ಸ್ವರೂಪ. ಇದು ರಘುನಾಥ ತೀರ್ಥರು ಹೇಳಿದಂಥ ಅರ್ಥ. ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ ಅಂತ ಏನು 8ನೇ ಮಂಡಲದಲ್ಲಿರುವ ಮಂತ್ರಗಳಿವೆ, ಅದನ್ನು ಅವರು ಇಲ್ಲಿ ಹೊಂದಿಸಿಕೊಂಡಿಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ.
ಇದೇ ಮಂತ್ರಕ್ಕೆ ಭಗವಂತರಾಯರ ವ್ಯಾಖ್ಯಾನ ಏನಿದೆ, ಸೂರ್ಯಂ ಸಾಕಂ ಸಹೈವ ಜನೇನ್ ಉಷಸಂ ಸೂರ್ಯಂ ದ್ಯಾಂ ದಿವಸಂ. ದ್ಯು ಅಂದ್ರೆ ದಿನ, ಹಗಲು. ಸೂರ್ಯನನ್ನು, ಹಗಲನ್ನು, ಮತ್ತೆ ಉಷಸ್ ಅಂದ್ರೆ ಮುಂಜಾವು, ಇವೆಲ್ಲವನ್ನೂ ಕೂಡ ವ್ಯಕ್ತ ಮಾಡಿದವನು ನೀನು, ಹುಟ್ಟಿಸಿದವನು ನೀನು. ಹೀಗೆ ಜಗತಃ ಚರ್ಷಣೀನಾಂ ಪ್ರಜಾನಾಂ ಚ ತ್ವಂ ರಾಜ ಭವಃ, ಜಗತ್ತೆಲ್ಲದಕ್ಕೂ ಕೂಡ ನೀನು ರಾಜನಾಗಿದ್ದೆ. ಜಗತ್ತಂತೂ ಬಂದಿದೆ ಮತ್ತು ಚರ್ಷಣಿ ಅಂತ ಬಂದಿದೆ. ಚರ್ಷಣಿಗಳು ಅಂದ್ರೆ ಪ್ರತ್ಯೇಕವಾಗಿರುವುದರಿಂದ ಚರ್ಷಣಯ ಅಂತಂದ್ರೆ ಪ್ರಜೆಗಳು ಅಂತ ಅರ್ಥ, ಚೇತನವಾದ ಜಗತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಜಗತ್ತನ್ನೋದ್ರಿಂದ ಅಚೇತನವಾದಂತಹ ಜಗತ್ತನ್ನ ನಾವು ಗ್ರಹಿಸಬೇಕು. ಹೀಗೆ ಚರ್ಷಣಿ ಅಂದ್ರೆ ಚೇತನವಾದ ಜಗತ್ತು, ಮತ್ತೆ ಜಗತ್ತಂದ್ರೆ ಅಚೇತನವಾದ ಜಗತ್ತು. ಇವೆಲ್ಲದಕ್ಕೂ ಕೂಡ ಆತನೇ ರಾಜ ಅಂತ ಹೀಗದರ ತಾತ್ಪರ್ಯ. ಚರ್ಷಣಿ ಅನ್ನೋ ಶಬ್ದಕ್ಕೆ ಈ ಕೃಷತಿ, ಕೃಷ ಧಾತುವಿನ ಮೂಲಕ ಚರ್ಷಣಿ ಅಂತಾಗಿದೆ ಅಂತ ಅದನ್ನ ಶಬ್ದಕಲ್ಪ ಧ್ರುವ ಮೊದಲಾದ ವ್ಯಾಖ್ಯಾನಗಳಲ್ಲಿ, ಕೋಶಗಳಲ್ಲಿ ಹೇಳ್ತಾರೆ. ಕೃಷ ವಿಲೇಖನೆ, ಜ್ಞಾನದ ಕೃಷಿಯನ್ನು ಮಾಡಬಲ್ಲವರು. ಜಡವಾದಂಥ ವಸ್ತುಗಳಿಗೆ ಅಂತ ಜ್ಞಾನ ಕಾರ್ಯ ಇತ್ಯಾದಿಗಳನ್ನು ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಕೃಷಿಯನ್ನ, ಮಾನಸಿಕವಾದ ಚಟುವಟಿಕೆಗಳನ್ನು ಮಾಡುವಂಥವರು, ಬೌದ್ಧಿಕ ಚಟುವಟಿಕೆಗಳನ್ನು ಮಾಡುವಂಥವರು ಚರ್ಷಣಿಗಳು, ಪ್ರಜೆಗಳು ಅಂತ ನಾವು ತಿಳ್ಕೊಳ್ಬಹುದು. ಜಗತ್ತಂದ್ರೆ ಗಚ್ಚತಿ ಇತಿ ಜಗತ್, ಮುಂದುವರಿಯುವಂಥದ್ದು. ಒಂದೇ ರೀತಿಯಾಗಿಲ್ಲದೆ ನಾನಾ ರೀತಿಯಾಗಿ ಮುಂದುವರಿಯುವಂಥ ಜಗತ್ತೇನಿದೆ ಅದಕ್ಕೆ ಜಗತ್ತೆಂಬುದಾಗಿ ಹೇಳ್ತಾರೆ. ಗಚ್ಚತಿ ಇತಿ ಜಗತ್. ಇದು ನಾವು ಮಾಡಿದಂತಹ ವ್ಯಾಖ್ಯಾನ, ಭಗವಂತರಾಯರು ಮಾಡಿದಂತಹ ವ್ಯಾಖ್ಯಾನ. ಆದ್ರೆ ನಾವು ನೋಡ್ತಾ ಇರುವಂತಹ ಧಾತ ಅಂತ ಏನು ಶಬ್ದ ಇದೆ, ವಿಷ್ಣು ಸಹಸ್ರನಾಮದ ಶಬ್ದ, ಅದರ ವ್ಯಾಖ್ಯಾನ ಈ ಮಂತ್ರದಲ್ಲಿ ಆಗಿಲ್ಲ. ಧಾತ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಭಿಪ್ರವೀರಮರ್ಚತಾ ಸಪಾಧೋ ನತಂಜೋ ಯುವತೀನೋಂ ಸಂಸಹತೆ ಪುರುಮಾಯೋ ಜಿಹೀತೆ ಪತಿಂಬೋ ಅಜ್ಞಾನಾಂ ನಮೋ ಅಂತ ಮಂತ್ರ, ಅಂತ ಪ್ರತ್ಯೇಕವಾದ ಮಂತ್ರವೇ ಇದೆ. ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಚತುರ್ಮುಖ ಬ್ರಹ್ಮ ಮೊದಲಾದವರು ಮಾಡಿದಂತಹ ಸ್ತುತಿಯನ್ನ ಈ ಭಗವಂತ ಸ್ವೀಕಾರ ಮಾಡಿ ಅವರನ್ನ ಹರಿಸ್ತಾನೆ ಅಂತ ಅದರ ಭಾವಾರ್ಥ ಆಗ್ತದೆ. ಈ ರಾಜಾಭವ ಜಗತಶ್ಚರ್ಷಣೀನಾಂ ಪತಿಂಬೋ ಅಜ್ಞಾನಾಂ ಅನ್ನುವ ಇಷ್ಟು ಅರ್ಧ ಸಾಲು ಮಹಾಸ್ವನ ಅನ್ನೋ ನಾಮದ ವ್ಯಾಖ್ಯಾನವನ್ನು ಮಾಡ್ತದೆ ಭಗವಂತರಾಯರ ದೃಷ್ಟಿಯಲ್ಲಿ. ಮತ್ತೆ ಕಂ ಸೂರ್ಯಂ ಜನಯನ್ ದ್ಯಾಮುಷಸಂ ಧೇನೂನಾಂ ವಿಶುದ್ಧ ಸೋಂ ಅನ್ನುವ ಒಂದು ಉತ್ತರಾರ್ಧ, ಅದು ಅನಾದಿ ನಿಧನ ಅನ್ನುವ ಮಂತ್ರದವನ್ನ ವ್ಯಾಖ್ಯಾನಿಸ್ತದೆ. ಹೀಗೆ ಈಗಾಗಲೇ ನಾವು ನೋಡಿದಂತೆ 36 ಅಕ್ಷರಗಳಾಗುವುದು ಬಹಳ ಮುಖ್ಯ ಭಗವಂತರಾಯರಿಗೆ. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಈ ಧಾತ ಅನ್ನುವುದರ ವ್ಯಾಖ್ಯಾನವನ್ನು ಮಾಡುವಂತಹ ಮಂತ್ರ ಒಂದು ಬೇರೆನೇ ಇದೆ. ಮುಖ್ಯವಾಗಿ ಚತುರ್ಮುಖ ಬ್ರಹ್ಮಾದಿಗಳು, ಜ್ಞಾನಿಗಳು ಮಾಡುವಂತಹ ಸ್ತೋತ್ರವನ್ನ ಸ್ವೀಕಾರ ಮಾಡುವಂಥವನು ಅಂತ ಅವರು ಹೇಳುವಂತಹ ಮಂತ್ರಕ್ಕೆ ಮತ್ತು ಧಾತ ಅನ್ನುವ ಶಬ್ದಕ್ಕೆ ಸಂಬಂಧ ಇದೆ. ಹೀಗೆ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಮಾಡಿದಂಥ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೇವೆ. ಇದರ ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥ ಏನು ಅಂತ ಅನ್ನೋದನ್ನ ಹೀಗೆ ನೋಡಬೇಕು. ಸೂರ್ಯ, ಉಷಸ್ ಇತ್ಯಾದಿ ಶಬ್ದಗಳೇನು ಇಲ್ಲಿ ಬಂದಿವೆಯಲ್ಲ, ಅವಕ್ಕೆ ನನ್ನ ದೃಷ್ಟಿಯಲ್ಲಿ
ಕೇವಲ ಸೂರ್ಯ ಇತ್ಯಾದಿ ಅರ್ಥಗಳಿಲ್ಲ, ಒಂದು ಅಧ್ಯಾತ್ಮದ ಪರವಾದ ಅರ್ಥ ಇದೆ. ಸ್ವಯಂ ಭಗವಂತರಾಯರು ಅನೇಕ ಅಧ್ಯಾತ್ಮಪರವಾದಂತಹ ಅರ್ಥಗಳನ್ನ ಈ ಹಿಂದೆ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಆದರೂ ಈ ಸಂದರ್ಭದಲ್ಲಿ ಅವರು ಅದನ್ನು ಹೇಳಿಲ್ಲ. ಪ್ರಜೆಗಳಿಗಾಗಿ ಸೂರ್ಯನನ್ನ, ಹಗಲನ್ನ ಮತ್ತು ಮುಂಜಾವು ಇವನ್ನ ಸೃಷ್ಟಿ ಮಾಡಿದವನು ಅಂತಿಷ್ಟ ಅರ್ಥವನ್ನು ಮಾತ್ರ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮಂತ್ರಕ್ಕೆ ಸಮಗ್ರ ಅರ್ಥ ಏನು ಅದನ್ನು ಈಗ ನೋಡೋಣ. ಮತ್ತೆ ಆ ಮಂತ್ರದ ಭಾವಾರ್ಥವನ್ನು ಮೊದಲು ನೋಡಿ ಅನ್ವಯ ಅರ್ಥವನ್ನು ನೋಡೋಣ. ಸರ್ವೇಶ್ವರನಾದ ಭಗವಂತನೇ, ನಿನ್ನನ್ನು ಕೊಂಡಾಡುವಂತಹ ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲಿಕ್ಕೆ ಯಾವ ಸಾಧಕರು ಬಯಸ್ತಾರೆ, ಅಂತಹ ಸಾಧಕರಿಗೆ ನೀನು ಶಾಸ್ತ್ರ ಮಾರ್ಗಗಳನ್ನು ತೋರಿಸಿ ತತ್ವಜ್ಞಾನವನ್ನು ಕೊಡುತ್ತೆ. ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತನ್ನೋದನ್ನ ತೋರಿಸುವವನು, ಯಾವ ಅಂತಹ ಶಾಸ್ತ್ರಗಳನ್ನು ಅವ್ರ ಮುಂದಿಡುವವನು ನೀನು. ಅದರ ಮೂಲಕ ಜ್ಞಾನ ಅವರಿಗೆ ಕೊಡುವವನು ನೀನು. ಜ್ಞಾನ ಬಂದಾದ್ಮೇಲೆ ಕೊನೆಗೆ ನಿನ್ನ ಸ್ವರೂಪವನ್ನು ಅವರಿಗೆ ತೋರಿಸುವವನು ನೀನೇ. ಹೀಗೆ ಶಾಸ್ತ್ರಗಳ ಶ್ರವಣ ಮನನಾದಿಗಳು, ಧ್ಯಾನಗಳು ಇದು ಒಂದು ಹಂತ. ಮುಂದೆ ಅದರ ಜ್ಞಾನ ಪಡ್ಕೊಳ್ಳುವುದು ಎರಡನೇ ಹಂತ. ಕೊನೆಗೆ ಭಗವಂತನ ದರ್ಶನ ಆಗುವುದು ಮೂರನೇ ಹಂತ. ಈ ಮೂರನ್ನು ಮಾಡಿಸುವಂಥವನು ನೀನೇ ಆಗಿದ್ದೆ. ಈ ಜಗತ್ತಿನ ಎಲ್ಲ ಜೀವರಿಗೆ ಮುಕ್ತಿಯಲ್ಲಿ ಸುಖ ಕೊಟ್ಟು ರಂಜಿಸುವವನು ನೀನಾಗಿದ್ದಿ. ನೀನೇ ರಾಜನಾಗಿದ್ದೆ ಅವರೆಲ್ಲರಿಗೂ ಕೂಡ. ನೀನು ಎಲ್ಲ ಶಾಸ್ತ್ರಗಳ ನಿಧಿಯೂ ಹೌದು. ಎಲ್ಲ ಶಾಸ್ತ್ರಗಳ ನಿಧಿ ನೀನಾದ್ದರಿಂದಲೇ ಆ ಶಾಸ್ತ್ರಗಳ ಉಪದೇಶ ಈ ಜನರಿಗೆ ನೀನು ಮಾಡಿದ್ದೆ, ಮತ್ತೆ ಅವರಿಗೆ ತತ್ವಜ್ಞಾನ ಆಗುವಂತೆ ಮಾಡಿದ್ದೆ, ಮತ್ತೆ ನಿನ್ನನ್ನು ನೀನು ಅವರಿಗೆ ತೋರಿಸಿಕೊಂಡಿದ್ದೆ. ಇದು ಆ ಮಂತ್ರದ ಒಟ್ಟಾರೆ ಭಾವಾರ್ಥ. ಅನ್ವಯಾರ್ಥ ಏನಾಗಬೇಕು? ಹೇ ಇಂದ್ರ ಸರ್ವೇಶ್ವರ, ವಹ ನಿನ್ನನ್ನು ಸ್ತುತಿಸುವ ಅಂತ ಅರ್ಥ. ವಹ ಅಂದ್ರೆ ನಿನ್ನ ಅಂತ ಅರ್ಥ. ಅದಕ್ಕೆ ನಾವಿಲ್ಲಿ ತಗೊಳ್ಬೇಕಾದಂತಹ ಅರ್ಥ ನಿನ್ನನ್ನ ಸ್ತುತಿಸುವ ಅಂತ ಹೇಳಿ. ಅಜ್ಞಾನಾಂ ನಾಶರಹಿತವಾದ ಶ್ರುತೀನಾಂ, ನಿನ್ನನ್ನು ಸ್ತುತಿಸುವಂತಹ ನಾಶರಹಿತವಾದ ಶ್ರುತಿಗಳೇನಿವೆ ಅವುಗಳ ಪತಿ ಆದಂತಹ ಈ ಸಾಧಕ, ಪತಿಂ ಪ್ರತಿ ಅವನನ್ನು ಉದ್ದೇಶಿಸಿಕೊಂಡು ಅವನಿಗಾಗಿ. ದ್ಯಾಮ್ ಉಷಾಸಂ ಅಂತ ಹೀಗೆಲ್ಲ ಇದೆಯಲ್ಲ, ಅಲ್ಲಿ ದ್ಯಾಮ್ ಅಂತಂದ್ರೆ ಶ್ರುತಿಂ ಅಂತ ಅರ್ಥ. ದ್ಯು ಅಂದ್ರೆ ಕೇವಲ ಹಗಲಲ್ಲ. ದ್ಯು ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳುವಂತ ಒಂದು ಶಬ್ದ. ಹಿಂದೆ ಹೇಳಿದ್ದೆ ಅದನ್ನು. ದ್ಯಾವಾ ಪೃಥ್ವಿ ಅಂದ್ರೆ ದ್ಯು ಅಂದ್ರೆ ಶ್ರೀದೇವಿಯನ್ನು ಹೇಳ್ತದೆ, ಪೃಥ್ವಿ ಅನ್ನೋದು ಭೂದೇವಿಯನ್ನು ಹೇಳ್ತದೆ ಅಂತ ಹೇಳಿ. ಹಾಗಾಗಿ ದ್ಯು ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಶ್ರುತಿಯೇ ಇಲ್ಲಿ ದ್ಯಾಮ್. ಆ ವೇದವನ್ನು ನೀನು ಜನಯನ್, ವೇದವನ್ನು ನೀನು ಹುಟ್ಟಿಸುವುದು ಅಂದ್ರೆ, ವೇದಾದಿ ಶಾಸ್ತ್ರಗಳನ್ನು ನೀನು ಹುಟ್ಟಿಸುವುದು ಅಂದ್ರೆ ವೇದ ಅಪೌರುಷೇಯವಾದ್ರಿಂದ ಅದನ್ನು ನೀನು ವ್ಯಕ್ತ ಮಾಡುವನು. ಮಹಾಭಾರತ, ಪಾಂಚರಾತ್ರ ಮೊದಲಾದ ಗ್ರಂಥಗಳನ್ನು ರಚನೆಯೇ ಮಾಡಿದ್ದೆ. ಅದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ರೂಪವನ್ನು ಕೂಡ ಅಭಿವ್ಯಕ್ತ ಮಾಡಿದ್ದೆ. ಈ ಎಲ್ಲ ದೃಷ್ಟಿಗಳಿಂದ ಆ ದ್ಯು ಅಂದರೆ ಶಾಸ್ತ್ರಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ರೂಪ ಮತ್ತೆ ಶಾಸ್ತ್ರ. ಅದನ್ನ ಸಾಧಕನಿಗೆ ಕೊಟ್ಟವನು ನೀನು. ಉಷಾಸಂ ಅಂತ ಏನು ದೀರ್ಘ ಇದೆ ಅದು ಉಷಸಂ. ಉಷಾಹ, ಉಷಸೌ, ಉಷಸಃ, ಉಷಸಂ ಅಂತ. ಲೌಕಿಕ ಸಂಸ್ಕೃತದಲ್ಲಿ ಅದು ಉಷಸಂ. ಉಷಾಸಂ ಅಂತ ದೀರ್ಘ ಇರುವುದು ವೇದದಲ್ಲಿ ಅಷ್ಟೆ. ಹ್ರಸ್ವ ಇದ್ದುದನ್ನು ದೀರ್ಘವಾಗಿ ಉಚ್ಚರಿಸಿದರೆ ಹೆಚ್ಚು ವಿಶಿಷ್ಟವಾದ್ದು ಅಂತ ಅರ್ಥ ಬರ್ತದೆ. ಉಷಸ್ ಅಂದ್ರೆ ನಮ್ಗೆ ಗೊತ್ತಿರುವಂತಹ ಹಗಲು. ಹಗಲು ಅಂದ್ರೆ ಬೆಳಕು. ಬೆಳಕಂದ್ರೆ ತತ್ವಜ್ಞಾನ. ತತ್ವಜ್ಞಾನವನ್ನು ನೀನು ಕೊಡ್ತೀನಿ. ಅದ್ರೂ ಶ್ರೇಷ್ಠವಾದ ತತ್ವಜ್ಞಾನ ಅಂತ ಅರ್ಥ ಉಷಾಸಂ ಅಂತ ಅನ್ನೋದಕ್ಕೆ. ಸೂರ್ಯಂ, ಆ ಜ್ಞಾನಿಗಮ್ಯನಾದಂಥ ನಿನ್ನನ್ನ. ಸೂರ್ಯ ಅಂದ್ರೆ ಸೂರ್ಯಸ್ಸ ಸೂರ್ಯಗಮ್ಯತ್ವ ಅಂತ ಐತರಿ ಉಪನಿಷತ್ತಲ್ಲಿ ಬರುವುದನ್ನು ನಾವು
ನೋಡಿದ್ದೇವೆ. ಸೂರಿಗಳು ಅಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳಿಂದ ಗಮ್ಯನಾದಂತಹ ಭಗವಂತನೇ ಸೂರ್ಯ. ಹಿಂದಿನ ಉಷಾಸಂ ಎಂಬ ಶಬ್ದದಿಂದ ತತ್ವಜ್ಞಾನವನ್ನು ಹೇಳಿದ್ದಾರೆ. ಸೂರ್ಯ ಎಂಬ ಶಬ್ದದಿಂದ ಜ್ಞಾನಿಗಮ್ಯವಾದಂತಹ ನಿನ್ನ ರೂಪವನ್ನು ಯಾರಿಗೆ ತತ್ವಜ್ಞಾನ ಬಂದಿರ್ತದೋ ಅವರಿಗೆ ಮಾತ್ರ ನೀನು ಕಾಣುವವನು ಅಂತ ಅಲ್ಲಿ ಅರ್ಥ ಆಗ್ತದೆ. ಸಹಜವಾಗಿ ಅರ್ಥ ಸಿಕ್ಕಿಬಿಡ್ತದೆ. ಹೀಗೆ ಅವರಿಗೆ ಶಾಸ್ತ್ರ ಮಾರ್ಗವನ್ನು ತೋರಿಸುವವನು ನೀನು, ಅವರಿಗೆ ತತ್ವಜ್ಞಾನವನ್ನು ಕೊಡುವವನು ನೀನು, ಮತ್ತೆ ಕೊನೆಗೆ ನಿನ್ನನ್ನು ತೋರಿಸಿಕೊಳ್ಳುವವನು ನೀನೇ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೈ ವೇಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ಈ ಪರಮಾತ್ಮನನ್ನ ನಮ್ಮ ಅಧ್ಯಯನದ ಬಲದಿಂದ, ಜ್ಞಾನದ ಬಲದಿಂದ ನೋಡ್ಲಿಕ್ಕಾಗೋದಿಲ್ಲ. ಅಷ್ಟೆಲ್ಲ ಜ್ಞಾನ ಬಂದ ಮೇಲೂ ಕೂಡ ಪರಮಾತ್ಮ ಕರುಣೆ ತೋರಿದರೆ ಅವನ ಜ್ಞಾನ ಆದಿತ್ತು. ಒಮ್ಮೆ ಅವನ ಕರುಣೆ ತೋರಿ ಜ್ಞಾನ ಆದ್ಮೇಲೂ ಕೂಡ ಮತ್ತೆ ಆ ಅಪರೋಕ್ಷ ಜ್ಞಾನ ಕೈತಪ್ಪಿ ಹೋಗ್ತಿರ್ತದೆ. ಅಪರೋಕ್ಷ ಜ್ಞಾನ ತಿರೋಹಿತ ಆಗ್ತಿರ್ತದೆ. ಶಾಸ್ತ್ರದಲ್ಲಿ ಒಂದು ವರ್ಣನೆ ಮಾಡಿದ್ದಾರೆ. ಮತ್ತೆ ಅವನೇ ಕರುಣೆಯಿಂದ ಆ ಅಪರೋಕ್ಷ ಜ್ಞಾನವನ್ನ ಊರ್ಜಿತ ಮಾಡಿಕೊಡ್ಬೇಕು, ನಮಗೆ ಅಪ್ಡೇಟ್ ಮಾಡಿಕೊಡ್ಬೇಕು. ಒಮ್ಮೆ ಆಯಿತು ಅಂತ ನಿಶ್ಚಿತವಾಗಿ ಕೂಡುವಂತಿಲ್ಲ. ಅವನ ಅನುಗ್ರಹವೇ ಪದೇ ಪದೇ ಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಸೂರ್ಯ ಅಂದ್ರೆ ಜ್ಞಾನಿಗಮ್ಯನಾದ ತನ್ನನ್ನು. ಸಾಕಂ ಚ, ಸಾಕಂ ಅಂದ್ರೆ ಚ ಅಂತ ಅರ್ಥ. ಸಾಕಂ ಅಂದ್ರೆ ಜೊತೆಗೆ ಅಂತ ಅರ್ಥ ಆಗ್ತದೆ ಬೇರೆ ಎಲ್ಲ ವ್ಯಾಖ್ಯಾನಗಳಲ್ಲಿ. ಈ ಮೂವರನ್ನು ಅಂತ ಅರ್ಥ. ಲಕ್ಷ್ಮೀದೇವಿಯ ಆ ವೇದಾಭಿಮಾನಿಯಾದ ರೂಪವನ್ನ, ಮತ್ತೆ ತತ್ವಜ್ಞಾನಕ್ಕೆ ಅಭಿಮಾನಿಯಾದ ಅವಳ ರೂಪವನ್ನ, ಮತ್ತೆ ಕೊನೆಗೆ ತನ್ನನ್ನ, ಈ ಮೂವರನ್ನು ಜನಯನ್ ವ್ಯಂಜಯನ್ ಲಕ್ಷ್ಮೀದೇವಿ ರೂಪವನ್ನು ತೋರಿಸ್ತಾನೆ. ಅಲ್ಲೇ ಆ ಒಂದು ಅಪರೋಕ್ಷ ಜ್ಞಾನ ಬರುವ ಹಂತದಲ್ಲಿ ಆ ಸಂಗತಿಗಳಿವೆ. ಅತಃ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ. ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಕ್ಕಿಂತ ಮುಂಚೆ ಆ ಪರಮಾತ್ಮನ ಪ್ರತಿಬಿಂಬರಾದಂಥ ಮತ್ತೆ ನಮಗೆ ಬಿಂಬರಾದಂಥ ಅನೇಕ ಜನ ದೇವತೆಗಳೇನಿದ್ದಾರೆ ಅವರ ಎಲ್ಲ ಸಾಕ್ಷಾತ್ಕಾರನೂ ಆಗಬೇಕು. ದೇವತೆಗಳು, ಗುರುಗಳು ಮೊದಲಾದವರು. ಆದ್ರಿಂದ ಲಕ್ಷ್ಮೀದೇವಿಯ ಸಾಕ್ಷಾತ್ಕಾರವೂ ಆಗಬೇಕಲ್ಲ. ಆ ಲಕ್ಷ್ಮೀದೇವಿಯ ರೂಪವನ್ನು ನಮಗೆ ತೋರುವಂತೆ ಮಾಡ್ತಾನೆ, ತನ್ನನ್ನೂ ತೋರುವಂತೆ ಮಾಡ್ಕೊಳ್ತಾನೆ, ಮಾಡಿ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಲಕ್ಷ್ಮೀದೇವಿಯ ರೂಪಗಳು ತನ್ನ ರೂಪ, ಅದಲ್ಲದೆ ಶಾಸ್ತ್ರದ ಉಪದೇಶ ಮತ್ತು ಶಾಸ್ತ್ರದಿಂದ ಸಿಗಬೇಕಾದಂಥ ತತ್ವಜ್ಞಾನ ಇವೆಲ್ಲವನ್ನು ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ವ್ಯಂಜಯನ್ ವ್ಯಕ್ತ ಮಾಡುವಂತಹ ತ್ವಂ ನೀನು, ಜಗತಃ ಜಗತ್ತಿನ, ಚರ್ಷಣೀನಾಂ ಜಗತ್ತು ಬಹಳ ದೊಡ್ಡದಿದೆ. ನನ್ನ ದೃಷ್ಟಿಯಲ್ಲಿ ಜಗತ್ತಂದ್ರೆ ಅಚೇತನವಾದ ಜಗತ್ತು, ಚರ್ಷಣಿಗಳು ಅಂದ್ರೆ ಚೇತನವಾದ ಜಗತ್ತು ಅಂತಲ್ಲ. ಜಗತ್ತು ಬಹಳ ದೊಡ್ಡದಿದೆ. ಆ ಜಗತ್ತಿನಲ್ಲಿ ಚರ್ಷಣಿಗಳು, ಜ್ಞಾನಿಗಳಾದವರಿಗೆ ಮಾತ್ರ ನೀನು ಮುಕ್ತಿಯನ್ನು ಕೊಟ್ಟು ರಾಜ ರಂಜಯಿತ ಮುಕ್ತವು ಅಭವಃ ಮುಕ್ತಿಯಲ್ಲಿ ಕೊಡ್ತೀವಿ. ಗೊತ್ತಿದೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತ ಸಿದ್ಧಯೇ. ಸಾವಿರಾರು ಜನ ಮನುಷ್ಯರಿದ್ದಾರೆ, ಅವರೆಲ್ಲ ಜಗತ್ತೇ. ಅವರಲ್ಲಿ ಸಿದ್ಧಿಗಾಗಿ ಪ್ರಯತ್ನ ಪಡುವವನು ಯಾರೋ ಒಬ್ಬ. ಯಥತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಭಗವದ್ಗೀತೆ ಹೇಳಿದಂತೆ, ಗುರಿ ತಲುಪುವವನು ಹೀಗೆ ತುಂಬಾ ಅಪರೂಪದ ವಿಶಿಷ್ಟನಾದಂತಹ ದುರ್ಲಭನಾದ ವ್ಯಕ್ತಿಯಾಗಿರ್ತಾನೆ ಅಂತ ಹೇಳಿದೆ. ಅದರಿಂದ ಜಗತ್ತಃ ಒಟ್ಟಾರೆ ಜಗತ್ತೇನಿದೆ ಆ ಜಗತ್ತಿನಲ್ಲಿ ಚರ್ಷಣೀನಾಂ ಜ್ಞಾನಿಗಳಾದ ಪ್ರಜೆಗಳಿಗೆ ಇವನು ರಾಜ, ಮುಕ್ತಿಯಲ್ಲಿ ಸುಖ ಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದಂತಹ ಒಂದು ಪುರಾಣದ ಮಾತು. ಅಜ್ಞಾನಿಗಳಾದಂಥ ನಮ್ಮಂಥವರಿಗೆ ಜ್ಞಾನ ಕೊಡಬೇಕು, ಜ್ಞಾನವನ್ನು ಕೊಟ್ಟು ಮುಂದೆ ಮುಕ್ತಿಯನ್ನು ಕೊಡಬೇಕು, ಮುಕ್ತಿಯನ್ನು ಕೊಟ್ಟಾದ್ಮೇಲೆ ನಮಗೆ ಅಪರೋಕ್ಷ ಜ್ಞಾನ ಮುಂದೆ ಸುಖವನ್ನು ಕೊಡಬೇಕಾದವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಜ್ಞಾನದಾತ, ಮುಕ್ತಿದಾತ ಮತ್ತು ಸುಖದಾತ ಅಂತ ಅವನನ್ನ ಸ್ತುತಿಸಿದಂಥ ಒಂದು ಮಾತಿದು. ಅಭವಃ ತ್ವಂ ಧೇನೂನಾಂ ಅಂದ್ರೆ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂಥ ಈ ವೇದವಾಕ್ಯಗಳೆಂಬ ಧೇನುಗಳಿಗೆ ನೀನು ವಿಶುದ್ಧಿಸಿ.
ನೀನು ಗೋವಿಂದನಾಗಿದ್ದೆ. ಗೋವು ಅಂದ್ರೆ ವೇದಗಳು ಹೌದು, ಗೋವು ಅಂದ್ರೆ ಆಕಳುಗಳು ಹೌದು. ಅವುಗಳೆಲ್ಲವನ್ನು ಪಾಲಿಸಿ ಜಗತ್ತಿಗೆ ತತ್ವಜ್ಞಾನವನ್ನು ಕೊಟ್ಟವನು ನೀನಾಗಿದ್ದೆ ಅಂತ ಅದರ ಅರ್ಥ. ಶಾಸ್ತ್ರಜ್ಞಾನ, ಶಾಸ್ತ್ರ ಜ್ಞಾನ ಮತ್ತು ಮುಕ್ತಿ ಸುಖ, ಈ ಮೂರನ್ನು ದಾನೇನ ಕೊಡುವ ಮೂಲಕ ಧಾರಣ ಪೋಷಣ ಕರ್ತೃತ್ವಾತ್, ಧಾರಣ ಪೋಷಣ ಮಾಡಿದವನು ಧಾತ ಇತಿ ಧಾತೃ ಶಬ್ದಾರ್ಥ ವೇದೇ ಉಕ್ತಃ. ಅದರಿಂದ ಧಾತೃ ಎಂಬ ಶಬ್ದದ ಅರ್ಥವನ್ನು ವೇದದಲ್ಲಿ ಹೇಳಿದಂತಾಯಿತು. ಅಲ್ಲಿ ಇರುವ ಶಬ್ದಗಳು ದ್ಯೌಹು, ಉಷಃ, ಸೂರ್ಯ ಇತ್ಯಾದಿ. ನಾವು ರಾಜ ಅನ್ನೋ ಶಬ್ದಕ್ಕೆ ಅರ್ಥ ನೋಡಿದ್ದೀವಿ, ರಂಜಯಿತಿ ಇತಿ ರಾಜ ಅಂತ ಹೇಳಿ. ರಂಜಿಸುವವನೇ ರಾಜ. ಚರ್ಷಣಿಗಳು ಅಂದ್ರೆ ಜ್ಞಾನಿಗಳಾದವರು, ಅದನ್ನು ನೋಡಿದ್ದೇವೆ. ದ್ಯೌಹು ಅಂದ್ರೆ ದ್ಯೋತತೆ ಇತಿ ದ್ಯೌಹು, ಪ್ರಕಾಶಿಸುವಂಥದ್ದು ಅಂತ ಅರ್ಥ. ಇದು ದ್ಯೌಹು ಅಂತ ಅನ್ನೋದಕ್ಕೆ ಅರ್ಥ. ಉಷಃ ಅಂತಿದೆಯಲ್ಲ, ಉಷಸ್ ಅನ್ನೋದು ಹಗಲು ಅನ್ನೋ ಅರ್ಥ ಹೇಳ್ತದೆ. ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾದೇವಿ ಇದ್ದಾಳೆ, ಅವಳು ಹಗಲಿಗೆ ಅಭಿಮಾನಿನಿ. ಅದನ್ನ ನಾವು ಬೇರೆ ಬೇರೆ ಕಡೆ ನೋಡಿರ್ತೇವೆ. ಲಕ್ಷ್ಮೀದೇವಿ ಉಷಸ್ಸಾಗುವುದು ಹೇಗೆ? ಉಷಸ್ ಅನ್ನುವ ಶಬ್ದ ಇವತ್ತಿನ ಕೋಶಗಳಲ್ಲಿ ಬೇರೆ ರೀತಿಯಾಗಿ ಕಾಣಿಸ್ತದೆ. ವಸತಿ ಇತಿ ಉಷಃ ಅಂತ ಹೀಗೆ ಅರ್ಥ ಹೇಳ್ತಾರೆ. ವಸತಿ ಅಂದ್ರೆ ವಾಸ ಮಾಡುತ್ತದೆ, ವ ಇದ್ದುದು ಊ ಆಗಿ ಇಂಥ ಬದಲಾವಣೆಗಳು ಕಂಡಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ಇವತ್ತಿನ ಧಾತು ಪಾಠಗಳಲ್ಲಿ ಒಂದೆರಡು ಶಬ್ದಗಳಿವೆ. ಉಷಸ್ ಪ್ರಭಾತ ಭಾವೆ, ಉಷಸ್ ಅಂತ ಧಾತುವಿನ ಮೂಲ ರೂಪ, ಪ್ರಭಾತ ಅಂತ ಅರ್ಥ ಬೆಳಗಾಗುವುದು ಅಂತ ಅರ್ಥ. ಆಮೇಲೆ ಉಷದಾಹೆ ಅಂತ ಮತ್ತೊಂದು ಧಾತು ಇದೆ, ಆ ಸುಟ್ಟು ಹಾಕುವುದು. ಓಷತಿ ದಹತಿ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ತತ್ವಜ್ಞಾನ ಸುಟ್ಟು ಹಾಕುವುದರಿಂದ ತತ್ವಜ್ಞಾನಕ್ಕೇನೆ ಉಷಃ ಅಂತ ಹೇಳಬೇಕು. ಉಷಾಹ, ಉಷಸವು, ಉಷಸಃ ಅಂತ ಹೇಳಿ. ಮತ್ತೆ ಲಕ್ಷ್ಮೀದೇವಿ ಆ ಜ್ಞಾನಕ್ಕೆ ಅಭಿಮಾನಿನಿ, ವೇದಾಭಿಮಾನಿನಿ. ಆದ್ರಿಂದ ಅವಳೇ ಉಷಾಹ ಅಂತ ಹೀಗೆ ನಾವು ತಿಳ್ಕೊಳ್ಬಹುದು. ಉಷಾಹ, ಉಷಸವು, ಉಷಸಃ ಅಂತ ಸಕಾರಾಂತವಾದ ಶಬ್ದ ಇರುವಂತೆ ಉಷಾ, ಉಷೇ, ಉಷಾಹ ಅಂತ ಆಕಾರಾಂತವಾದ ಶಬ್ದವೂ ಇದೆ. ಅದನ್ನು ಹಿಂದೊಂದು ಬಾರಿ ಹೇಳಿದ್ದೆ, ಸೂಷಾಚಮೆ ಸುದಿನಂ ಚಮೆ ಅಂತ. ಇದು ರುದ್ರಾಧ್ಯಾಯದಲ್ಲಿ ಬರುವಂತಹ ಒಂದು ಮಾತು. ಇವಕ್ಕೆಲ್ಲ ಪರಸ್ಪರ ಸಂಬಂಧ ಇರ್ತದೆ. ಸೂಷಾ, ಸುದಿನ, ನನಗೆ ಈ ಸುದಿನ ಬರಲಿ, ಒಳ್ಳೆ ದಿನ ಬರಲಿ, ಮತ್ತೆ ಸೂಷಾ, ಒಳ್ಳೆ ಹಗಲು ಬರಲಿ ಅಂತ ಹೀಗೆಲ್ಲ ಕೇಳಿದಂತಿದೆ. ಅಲ್ಲೂ ಈ ಉಷಾ ಅಂತಂದ್ರೆ ತತ್ವಜ್ಞಾನ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ದಿನ ಅಂದ್ರೆ ಆ ಮುಕ್ತಿ, ಜೀವನ್ ಮುಕ್ತಿ, ಮುಕ್ತಿ ಇತ್ಯಾದಿ ಅರ್ಥಗಳನ್ನೇ ಆ ದಿನ ಅನ್ನೋದಕ್ಕೂ ಕೂಡ ಅರ್ಥ ಮಾಡಬೇಕು. ದಿನ ಅಂದ್ರೆ ಕೇವಲ ಒಂದು ಡೇ ಅಷ್ಟೇ ಅಲ್ಲ. ಈ ಎಲ್ಲ ಶಬ್ದಗಳ ಅರ್ಥಗಳನ್ನು ಹೇಗೆ ಮಾಡ್ಕೊಂಡಿದ್ದೇನೆ ಅಂದ್ರೆ, ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಉಭೇ ಅಹನಿ ಸುದಿನೇ ವಿವಸ್ವತಃ ಅನ್ನುವಂಥ ಒಂದು ಋಗ್ವೇದದ ಮಂತ್ರವನ್ನ ಐತರೇಯ ಉಪನಿಷತ್ತೆ ಕೋಟ್ ಮಾಡಿದ್ದನ್ನ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಜೀವನ್ ಮುಕ್ತಿ, ಮುಕ್ತಿಶ್ಚ ಸುದಿನೇ, ಈ ತತ್ವಜ್ಞಾನವನ್ನು ಪಡ್ಕೊಂಡು ಜೀವನ್ ಮುಕ್ತನಾಗುವುದು ಅದು ಒಂದು ದಿನ. ಜೀವನ್ ಮುಕ್ತಿಗೇನೆ ಒಂದು ದಿನ ಅಂತ ಕರೀತಾರೆ. ಸುದಿನ ಅದು, ಬರೀ ಅಂತಿಂತ ದಿನ ಅಲ್ಲ. ಮತ್ತೆ ಮುಕ್ತಿ, ಕೊನೆಗೆ ಮುಕ್ತಿಯೇ ಆಗುವುದು ಮತ್ತೊಂದು ಸುದಿನ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆಚಾರ್ಯರ ಭಾಷ್ಯ ಇದೆ. ಅದಕ್ಕಾಗಿಯೇ ಈ ದಿನ, ದೆವ್ಹು ಇತ್ಯಾದಿ ಶಬ್ದಗಳನ್ನ ಕೇವಲ ದಿನ ಅಂತ ಅರ್ಥ ಮಾಡಿಕೊಳ್ಳದೇನೆ ಆ ಜ್ಞಾನಕ್ಕೆ ಸಂಬಂಧಪಟ್ಟಂತ ಜ್ಞಾನ, ವೇದ ಮತ್ತೆ ಜ್ಞಾನ, ಆ ಜ್ಞಾನದಿಂದ ಸಿಗಬೇಕಾದಂತಹ ಮುಕ್ತಿ, ಅಲ್ಲಿಂದ ಸಿಗಬೇಕಾದಂತಹ ಪರಮಾತ್ಮನ ದರ್ಶನ, ಇದೆಲ್ಲದರ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಋಗ್ಭಾಷ್ಯದಲ್ಲಿ ಈ ಉಷಾ ಇತ್ಯಾದಿ ಶಬ್ದಗಳನ್ನ ಆಚಾರ್ಯ ಏನಾದ್ರು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾನು ನೋಡಿದೆ, ಇಲ್ಲಿ ಕಾಣಲಿಲ್ಲ. ಆದರೂ ಆಚಾರ್ಯರು ಬೇರೆ ಕಡೆ ವ್ಯಾಖ್ಯಾನ ಮಾಡಿರುವ ಉದಾಹರಣೆಗಳನ್ನು ಗಮನಿಸಿ ಇಲ್ಲೂ ಕೂಡ ಅಂಥದೇ ಅರ್ಥವನ್ನೇ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಸೂರ್ಯಂ ವೃತ್ರೇಣ ಪ್ರತಿಬದ್ಧೋದಯಂ ಧ್ವಾಂತೇನ ಪ್ರತಿಬದ್ಧಂ ಉಷಸಂ ಉಷಃಕಾಲಂ ಚ. ವೃತ್ರಾಸುರ ಸೂರ್ಯನನ್ನು ತಡೆ ಹಿಡಿದಿದ್ದ, ನೀರನ್ನು ತಡೆ ಹಿಡಿದದ್ದು ಮಾತ್ರ ಅಲ್ಲ, ಮತ್ತೆ ಕತ್ತಲು ಈ ಹಗಲನ್ನು ತಡೆ ಹಿಡಿದಿತ್ತು. ಅದೆಲ್ಲವನ್ನು ನಿವಾರಿಸಿದವನು ಇಂದ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೃತ್ರ ಅನ್ನುವ ಅಸುರ, ವೃತ್ರ ಅಂದ್ರೆ ಆವರಿಸುವವನು ಅಂತ ಅರ್ಥ. ಅಜ್ಞಾನ ನಮ್ಮನ್ನು ಆವರಿಸುವುದರಿಂದ
ಅಜ್ಞಾನವೇ ವೃತ್ರಾಸುರ, ಅವನ ಮಗ ಅಹಿಯೇ ಸಂಶಯ, ಅದನ್ನ ಹಿಂದೆ ನೋಡಿದ್ದೇವೆ. ಹೀಗೆ ಅಜ್ಞಾನದಿಂದ ಈ ನಮ್ಮ ಭಗವಂತ ಆವೃತನಾಗಿಬಿಟ್ಟಿದ್ದ. ಭಗವಂತನಿಗೆ ಅಜ್ಞಾನ ಇಲ್ಲ, ನಮಗ ಅಜ್ಞಾನ ಇದೆ. ನಮ್ಮ ಅಜ್ಞಾನದಿಂದ ನಮಗವನು ಕಾಣದಂತಾಗಿದ್ದ. ಆ ವೃತ್ರನನ್ನು ಕೊಂದು ಹಾಕುವುದು ಅಂದ್ರೆ ಅಜ್ಞಾನವನ್ನು ಕೊಂದು ಹಾಕುವುದು. ಆ ಮೂಲಕ ಈ ಹಗಲು ಅಂದ್ರೆ ಉಷಸ್ ನಮಗೆ ತತ್ವಜ್ಞಾನ ಆಗುವಂತೆ ಮಾಡುವುದು, ಮುಂದೆ ಮುಕ್ತಿಯನ್ನು ಕೊಡುವುದು ಅಂತ ಈ ಎಲ್ಲ ಅಧ್ಯಾತ್ಮಪರವಾದ ಅರ್ಥವನ್ನ ಆ ದೃಷ್ಟಿಯಿಂದಲೇ ಆಚಾರ್ಯರು ಬೇರೆ ಬೇರೆ ಕಡೆ ಮಾಡಿದ ಉದಾಹರಣೆಗಳನ್ನು ಗಮನಿಸಿ ಹೇಳಿದ್ದೇನಷ್ಟೆ. ಇದಿಷ್ಟು ಆ ಉಷಸ್, ದ್ಯು, ಚರ್ಷಣಿ, ರಾಜ ಇತ್ಯಾದಿ ಶಬ್ದಗಳಿಗೆ ಅರ್ಥ ಆದವು. ಸೂರ್ಯ ಅಂದ್ರಂತೂ ಸೂರ್ಯಗಳಿಂದ ಜ್ಞಾನಿಗಳಿಂದ ಗಮ್ಯನಾದ ಪರಮಾತ್ಮ ಅಂತ ಅರ್ಥವನ್ನು ನೋಡಿಯೇ ಇದ್ದೀವಿ ಹಿಂದೆ. ಧಾತ ಅನ್ನೋ ಶಬ್ದಕ್ಕೆ ಈಗಾಗಲೇ ಅನೇಕ ಅರ್ಥಗಳನ್ನ ಈ ಭಾಗದ ಆರಂಭದಲ್ಲಿ ನೋಡಿ ಆಗಿದೆ. ಧಾತ ಅಂತ ಶಬ್ದ ಮುಂದೆ 951ನೇ ನಾಮದ ರೂಪದಲ್ಲಿ ಮತ್ತೊಂದು ಕಡೆ ಬರೋದಿದೆ. ಧಾರಣ ಪೋಷಣೆ ಮಾಡುವವನು, ಸರ್ವರ ಅಭೀಷ್ಟಗಳನ್ನ ಈಡೇರಿಸುವವನು ಅಂತ ಅರ್ಥ ಇದೆ. ರಘುನಾಥ ತೀರ್ಥರು ಹೇಳಿದ ಅರ್ಥ, ಭಗವಂತರಾಯರು ಹೇಳಿದ ಅರ್ಥ, ಮತ್ತೆ ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳನ್ನ ನೋಡಿದ್ದೇವೆ. ಧಾತ ಅಂದ್ರೆ ಜಗದ್ಧಾರಕ ಅಂತ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಕೂರ್ಮ ರೂಪದಿಂದ ಜಗತ್ತನ್ನು ಧರಿಸಿದವನು, ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ ಅದು. ಬಿಭರ್ತ್ಯಂಡಂ ಹರಿಕೂರ್ಮಃ ತು ಅಂಡೇ ಚಾಪ್ಯುದಕಂ ಮಹತ್ ಉದಕೆ ಕೂರ್ಮ ರೂಪಸ್ಯ ವಾಯೋ ಪುಚ್ಛಂ ಸಮಾಶ್ರಿತಂ ಅಂತ. ಹೀಗೆ ಮುಂದೆ ಮೊದಲು ವಿಷ್ಣುಕೂರ್ಮ, ಆ ಬಳಿಕ ವಾಯುಕೂರ್ಮ ಇತ್ಯಾದಿಗಳ ವರ್ಣನ ಎಲ್ಲ ಅಲ್ಲಿ ಕೇಳಿ ಬರ್ತದೆ. ಧಾತ ವಿಧಾತ ಪರಮೋತ ಸಂದೃಕ್ ಅಂತ ಒಂದು ವೇದವಾಕ್ಯ ಗೀತಾ ಭಾಷ್ಯದಲ್ಲಿ ಉದ್ಧೃತವಾದದ್ದು. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹ ಅಂತ ಗೀತಾ 9ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಬರುವಂತ ಒಂದು ಶಬ್ದ. ಈ ಬುಧಾನ್ಯ ಧಾರಣ ಪೋಷಣೆಯೋ ಅಂತ ಧಾತು ಇರುವುದಲ್ಲದೇನೆ ಧೇಟ್ ಪಾನೆ ಅಂತ ಒಂದು ಧಾತು ಇದೆ. ಆ ಧಾತುವನ್ನು ಪರಿಗಣಿಸಿದ್ರೆ ಪಾನ ಮಾಡುವವನು ಅಂತ ಮತ್ತೊಂದು ಅರ್ಥನೂ ಸಿಗ್ತದೆ ನಮಗೆ. ಏನ್ ಪಾನ ಮಾಡುವವನು ಅಂದ್ರೆ ಶುಭ ಕರ್ಮವನ್ನು ನಾವು ಮಾಡಿದ ಶುಭ ಕರ್ಮದ ಶುಭ ರಸವನ್ನು ಪಾನ ಮಾಡುವವನು. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಸ್ಪಿಬೇತ್ ಅಂತ ಕೇಳಿದ್ದೇವೆ. ಶುಭ ಸಾರ ಭೋಕ್ತ ಅವನು. ಹೀಗೆ ಶುಭವನ್ನು ಪಾನ ಮಾಡುವುದರಿಂದ ಆತ ಧಾತ. ಗೀತಾ ಶಾಂಕರ ಭಾಷ್ಯದಲ್ಲಿ ಮತ್ತೆ ಪರಾಶರ ಭಟ್ಟ ವ್ಯಾಖ್ಯಾನದಲ್ಲಿ ಏನಿದೆ, ಶಾಂಕರ ಭಾಷ್ಯಕ್ಕನುಸಾರವಾಗಿ ಶೇಷನಾಗ ಮೊದಲಾದ ರೂಪದಿಂದ ವಿಶ್ವವನ್ನು ಧರಿಸಿದವನು ಅಂತ ಅರ್ಥ ಇದೆ. ಬ್ರಹ್ಮನೆಂಬ ಗರ್ಭವನ್ನ ಧರಿಸಿದವನು ಅನಿರುದ್ಧ ರೂಪಿಯಾದ ಭಗವಂತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಈ ಪ್ರಕೃತಿಯಲ್ಲಿ ತನ್ನ ಗರ್ಭವನ್ನ, ತನ್ನ ತೇಜಸ್ಸನ್ನು ಇಟ್ಟವನು, ತಾನೂ ಈ ಜಗತ್ತನ್ನು ಧರಿಸಿದವನು. ಧಾತ್ರಿ ಅಂತ ಸ್ತ್ರೀಲಿಂಗದಲ್ಲಿ ಶಬ್ದ ಇದೆ. ಅದು ಧಾತ ಅನ್ನೋ ಶಬ್ದ ಪುಲ್ಲಿಂಗದ ಭಗವಂತನನ್ನು ಹೇಳಿದ್ರೆ, ಧಾತ್ರಿ ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅವಳು ಕೂಡ ಈ ಜಗತ್ತಿಗೆ ಪೋಷಣಕರ್ತಳು ಮತ್ತು ಜ್ಞಾನಾದಿಗಳನ್ನು ಕೊಡುವವಳು ಅಂತಲೂ ಅದರ ಅರ್ಥ ಹಾಗೆ ಆಗ್ತದೆ. ಅಚಿತ್ ಸಮಷ್ಟಿ ಭೂತಾಯಾಮ್ ಪ್ರಕೃತವು ಚಿತ್ ಸಮಷ್ಟಿಕಂ ಗರ್ಭಂ ವೇದಾತ್ಮಕಂ ಧತ್ತೆ ಯಸ್ತು ಧಾತೀತಿ ಚಕ್ಷತೆ. ಅಚಿತ್ ಸಮಷ್ಟಿಯಾದ ಪ್ರಕೃತಿಯಲ್ಲಿ ಚಿತ್ ಸಮಷ್ಟಿಯಾದ ಬ್ರಹ್ಮನೆಂಬ ಗರ್ಭವನ್ನು ಧರಿಸಿದವನು ಅಂತ ಅದಕ್ಕೆ ಪರಾಶರ ಭಟ್ಟದ ವ್ಯಾಖ್ಯಾನ ಇದೆ. ಪ್ರಕೃತಿ ಜಡವಾದದ್ದು. ಆ ಜಡವಾದ ಪ್ರಕೃತಿಯಲ್ಲಿ ಈ ಚಿತ್ತಾದಂಥ ಚೇತನಾದಂಥ ಬ್ರಹ್ಮನೆಂಬ ಗರ್ಭವನ್ನ, ಬ್ರಹ್ಮನೆಂಬ ಜೀವವನ್ನು ಇಟ್ಟು ಆ ಜೀವನನ್ನ ಈ ಜಗತ್ತಿಗೆ ತಂದವನು ಅಂತ ಇಷ್ಟ ಅರ್ಥ ಅದಕ್ಕೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಧರಿಸಿ ಪೋಷಿಸುವುದರಿಂದ ಅವನೇ ಧಾತ.
ದುಧಾನ್ಯ ಧಾರಣ ಪೋಷಣಯೋ ಅಂತ ಇತಿ ಧಾತು ಧಾತ ಧಾರಣ ಪೋಷಕಶ್ಚ ಧಾತ ವಿಧಾತ ಪರಮೋತ ಸಂದೃಕ್ ಅಂತ ಇಷ್ಟ ಅವ್ರದ್ದು ವ್ಯಾಖ್ಯಾನ ಇದೆ. ಹೀಗೆ ಧಾತ ಅನ್ನೋ ಶಬ್ದದ ಮತ್ತೆ ಆ ಮಂತ್ರದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರದ ಅರ್ಥವನ್ನು ನೋಡಿದ್ದೀವಿ. ಈಗಾಗಲೇ ನಾವು ನೋಡಿದಂತೆ ಒಬ್ಬ ಸಾಧಕ ತನ್ನ ಸಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ಅನುಭವಿಸುವಂತಹ ಎಲ್ಲ ರೀತಿಯಾದಂತಹ ಏಳು ಬೀಳುಗಳು, ಏರುಪೇರುಗಳು, ಅದೆಲ್ಲವನ್ನೂ ಗಮನಿಸುವವನು, ಅದೆಲ್ಲವನ್ನೂ ಇವನ ಜೀವನದಲ್ಲಿ ಆಗುವಂತೆ ಮಾಡುವವನು ಭಗವಂತನೇ ಆಗಿದ್ದಾನೆ. ಅವನು ಇದೆಲ್ಲವನ್ನು ಮಾಡ್ತಾ ಇರುವುದರಿಂದಲೇ ಈ ಸಾಧಕ ತನ್ನ ಸಾಧನೆಯನ್ನು ಪ್ರಾರಂಭಿಸಿ ಒಂದು ಗುರಿಯನ್ನು ಮುಟ್ತಾನೆ. ಅದಿಲ್ಲದೆ ಹೋದ್ರೆ ಈ ಜೀವನ ಯಾವ ಕ್ರಿಯೆಯೂ ಕೂಡ ನಡೆಯೋದಿಲ್ಲ. ಅದಕ್ಕಾಗಿ ಆತ ಧಾತ ಅಂತ ನಮಗೆ ಸಾಧನೆಗೆ ತುಂಬಾ ಉಪಯುಕ್ತವಾದಂತಹ ಅನುಸಂಧಾನದ ಒಂದು ಲಾಭ ಈ ಮಂತ್ರದಿಂದ ಆಗ್ತದೆ, ಈ ಮಂತ್ರದ ಉಪಾಸನೆಯಿಂದ ಆಗ್ತದೆ. ಧಾತ್ರೇ ನಮಃ ಅಂತ ಅದನ್ನು ಚತುರ್ಥಿ ವಿಭಕ್ತಿಂತವಾಗಿ ಹೇಳಿ ಪಾರಾಯಣ ಇತ್ಯಾದಿಗಳಿಗಾಗಿ ಬಳಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.